ಲೇ ಮನೆ ಹೇಳಿ ಬಾಳೆ ಈಚೆಗೆ ಬಾ ಈಚೆಗೆ ಅಪ್ಪನ ಮನೆ ಹಾಳು ಮಾಡ್ಬಿಟ್ಟು ಉದ್ಧಾರ ಆಗಕ್ಕೆ ನಿಂತಿದ್ದಿಲ್ಲ ನೀನು ಬಾಳೆ ಈಚೆಗೆ ನಿನ್ನ ತಂಗಿ ಅಂತ ನೋಡ್ಬೇಕಿಲ್ಲ ನಿನ್ನ ತಂಗಿ ಅಂತ ನೋಡ್ಬೇಕಾ ನಿನ್ನ ಹೇಗಿದ್ದಾಗ ಬೆಂಕಿಕ ನಮ್ಮ ಅವ್ವನಿಗೂ ನಮ್ಮ ಅಪ್ಪನಿಗೂ ತಲೆಗೆಡಿಸಿ ಮನೆ ಜನ ಎಲ್ಲ ಸೇರ್ಕೊಂಡು ಮನೆ ಬರ್ಸ್ಕೊಂಡಿದ್ದೀರಾ ಇದನ್ನ ಇಲ್ಲೇ ಸುಮ್ಮನೆ ಬಿಡಕ್ಕಿಲ್ಲ ನಾನು ಕೋರ್ಟ್ ಮೆಟ್ಲು ಅರಳಿಸ್ತೀನಿ ನಿಮ್ಮನ್ನ ಸುಮ್ಮನೆ ಬಿಡಕ್ಕಿಲ್ಲ ನಾನು ಮನೆ ಹಾಳಾಗ ನಿಮ್ಮ ವಂಶ ನಿರ್ವಂಶ ಆಗ ನಿಮ್ಮ ಮನೆ ಹಾಕ್ಕೊಟ್ಟೋಗ ನಮ್ಮ ಮನೆ ಬೇಕಾಗಿತ್ತ ನಮ್ಮ ಮನೆ ಬರ್ಸ್ಕೋಬೇಕಾಗಿತ್ತ ನಿಮ್ಮ ಮನೆ ಮುಳುಗೋಗಿತ್ತಾ ನಿಮ್ಮ ಮನೆ ತೀಲ್ ಹೋಗಿತ್ತಾ ನಿಮ್ಮ ಮನೆ ಉಂಟೋಗಿತ್ತಾ ಏನಾಗಿತ್ತು ನಿಮ್ಮ ಮನೆ ಏನಾಗಿತ್ತು ಮುಂಡೆ ಮಕ್ಕಳ ನಿಮ್ಮ ಮನೆ ಏನಾಗಿತ್ತು ಹೇಗಿತ್ತು ಬೆಂಕಿಕ ಏನಾಗಿತ್ತು ಮುಂಡೆ ಮಕ್ಕಳ ನಿಮ್ಮದು ಏನಾಗಿತ್ತು ಮನೆ ಅಂತ ಮನೆ ಹಾಳು ಬಿದ್ದೋಗಿತ್ತಾ ಮನೆ ಹಾಕ್ಕೊಟ್ಟೋಗಿತ್ತ ನಿಮಗೆ ಏನಾಗಿತ್ತು ನಿಮ್ಮ ಮನೆ ಏನಾಗಿತ್ತು ಮುಂಡೆ ಮಕ್ಕಳ ಏನಾಗಿತ್ತು ನಮ್ಮ ಮನೆ ಬೇಕಾಗಿತ್ತಾ ಯಾರು ನೀವು ಮನೆ ತಗ ಬಂದು ನಿಂತ್ಕೊಂಡ್ ಬೈತಿದ್ರಿ ಯಾರು ನೀವು ಅಂತ ಯಾರು ಅಂತ ಹೇಳ್ತೀವಿ ಕರೀರಿ ಅವಳನ್ನ ಆ ಗುರ್ಸಟಿಯ ಅಲ್ಲಿ ಓಪನ್ ಮುಂಡೆಯ ಲೇ ನ್ಯಾಯವಾಗ ಮಾತಾಡು ಯಾವಳು ಅಂತ ನಿನ್ನ ಯಾವಳು ಅಂತಾನೆ ಗೊತ್ತಿಲ್ಲ ಏನಂಗೆ ಬೊಗಳ್ತಾ ನಿಂತಿದ್ದಿ ಏನ್ಲಂಗೆ ಬೊಗಳ್ತಾ ನಿಂತಿದ್ದಿ ಯಾರು ಬೇಕಂತ ಬಾಯ್ಬಿಟ್ಟು ಬೊಗಳ್ಳೆ ಇಲ್ಲಿ ಓಪರ್ ಗುರ್ಸಟಿ ನನ್ನ ಮನೆ ಬಾಕ್ಲಿಗೆ ಬಂದು ಮಾತಾಡಕ್ಕೆ ಎಷ್ಟೇ ತಾಕ್ಸತ್ತು ನಿನ್ಗೆ ಯಾವಳೆ ನೀನು ನೋಡು ನಿನ್ ಕೂಟ ನಂಗೆ ಮಾತಿಲ್ಲ ಕರಿಯ ಕವಿತನ ಕರಿ ಯಾಕೆ ಮನೆ ಬರ್ಸ್ಕೊಂಡಿದ್ದಾರು ಮನೆ ಬರ್ಸ್ಕೋಬೇಕಾಗಿರೋದು ಏನಿತ್ತು ಅಂತ ಯಾವ ಮನೆ ಬರ್ಸ್ಕೊಳಕ್ ಬಂದಿದ್ದಾರು ಇನ್ನೇರ್ ಮನೆ ನಮ್ಮ ಮನೆಯ ನಮ್ಮ ಅತ್ತೆಗೂ ನಮ್ಮ ಮಾವನಿಗೂ ತಲೆಗೆಡ್ಸ್ಬಿಟ್ಟು ಮನೆ ಬರ್ಸ್ಕೊಂಡವ್ರಲ್ಲ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ಓಲಿವ್ನು ಎತ್ತಿ ಕರ್ಕೊಂಡು ನಾವು ಬಲೆ ಮನೆ ಬರ್ಸ್ಕೋಬೇಕು ಅಂದ್ಬಿಟ್ಟು ಮನೆ ಬುದ್ಧಿ ಕಲ್ತಿದ್ಲ ಅಪ್ಪನ ಮನೆ ಹಾಳು ಮಾಡಕ್ ನಿಂತಿದ್ದಾಳೆ ಅಪ್ಪನ ಮನೆ ಹಾಳು ಮಾಡಿ ಉದ್ದಾರ ಆಗಿರೋದನ್ನ ನಾನು ನೋಡಿವ್ನಿ ಹಾಳು ಬಿದ್ದೋಗಿರೋದನ್ನ ನಾನು ನೋಡಿ ನನ್ನ ಕಣ್ಣಾರ ನಾನು ಅವ್ರಿಗೆ ಉದ್ದಾರ ಹಾಕಿಲ್ಲ ಅವ್ರಿಗೆ ವಂಶದ ಕುಡಿ ಬೆಳಕಿಲ್ಲ ಹೊಟ್ಟೆಲಿ ನೋಡ್ಕೊಳ್ಳಿ ನನ್ನ ಸಾಪ ತೊಟ್ಟೆ ತರ್ತದೆ ಏಯ್ ನಾ ಯಾವಾಗ ಮಾತಾಡೋ ನೀನು ಯಾವಳ್ಳೆ ನನ್ನ ಸೊಸೆ ನಂಗೆಲ್ಲ ಮಾತಾಡಕ್ಕೆ ನೀನು ಅಲ್ಲ ಓಹೋ ಅಣ್ಣನ ಹೊತ್ಕೇನುವ ನೀವೇ ನಿಮ್ಮ ಅಕ್ಕನ ನೋಡ್ಬೇಕಾಗಿತ್ತು ಅಲ್ಲ ಜವಾಬ್ದಾರಿ ಇಲ್ದಾನೆ ಹಂಗೆ ಇಲ್ದೋದನ್ನ ಬೊಗಳ್ತಿರಲ್ಲ ಹಿಂಗೆ ನಾಚ್ಕಾಯ್ಕು ನಿಮಗೆ ಅಲ್ಲ ಕಣಪ್ಪ ನಿನ್ಗೇನು ಬುದ್ಧಿಲ್ವ ನಿಮಗೆ ಏನು ಹಿಂಗೆ ಮಾತಾಡ್ತಿದ್ದಲ್ಲ ನೀನು ಎತ್ತಿ ಹೊಡಿ ಬಾಯ್ ಮೇಕೆ ನಿನ್ ಕೂಟೇನಮ್ಮ ಮಾತು ನನಗೆ ಕರೆ ಮಾಡೋಣ ನನ್ನ ಮನೆ ಮುಂದ್ಗಡೆ ನಿಂತ್ಕೊಂಡು ಬೊಗಳ್ತಿರೋ ನೀನು ನನ್ನ ಮನೆ ಮುಂದಿಂದ ಓಲಾತ್ತಾಗಿ ಓಲಾ ಎಲ್ಲರೂ ಕುತ್ಕೊಂಡು ಬೊಗಳೋಣ ಇಲ್ಲಕ್ಕೆಲ್ಲ ಬೊಗಳ್ತಾ ಇದ್ದೀನಿ ನೀನು ಇಲ್ಲಕ್ಕ ತೋಲ ಅದೆಲ್ಲ ಹೋಗಾರ ಗಂಡು ಬಿಡ್ತೀನಿ ಓಹ್ ಕದ್ದಿ ತಿರ್ಗ್ಬಿಟ್ಟು ತಪ್ಪಿಸ್ಕೊಬಿಡ್ಬೋದು ಅನ್ಕೊಂಡಿದ್ದಾಳೆ ನಾವು ಎಷ್ಟು ಅಯ್ಯಪ್ಪ ನಾವು ತೊಟ್ಟೆ ತರ್ತದೆ ಅವ್ರಿಗೆ ಸಾಪ ನೋಡು ಯಾವ ಮನೆನೂ ಬರ್ಸ್ಕೊಂಡಿಲ್ಲ ನನ್ನ ಮಗನ ಸೊಸೆನೂ ಏನೂ ಇಲ್ಲ ಯಾಕೆ ಇಲ್ದೋದೆಲ್ಲ ಮಾತಾಡ್ತಾ ಇದೀಯ ನೀನು ನನ್ನ ಮಗ ನೋಡ್ರೆ 12 ಲಕ್ಷ ಖರ್ಚು ಮಾಡಿ ಮನೆ ಕಟ್ಸ್ಕೊಂಡು ಬಂದವನೇ ಅವನು ಮನೆ ಬರ್ಸ್ಕೊಳಕ್ ಹೋಗಿದ್ನಾ ಇಲ್ದೋದೆಲ್ಲ ಮಾತಾಡ್ತಿರಲ್ಲ ನೀವು ದೇವ್ರು ಒಳ್ಳೆದ್ ಕೊಟ್ಟದ ನಿಮ್ಗೆ ಯಾಕಮ್ಮ ಪುಕ್ಸಟೆ ಆಸ್ತಿ ಸಿಗ್ತಂದ್ರೆ ಯಾರಮ್ಮ ಬೇಡ ಅಂದರು ನಿನ್ನ ಮಗ 12 ಲಕ್ಷ ಸುಮ್ಮನೆ ಪುಕ್ಸಟೆ ಖರ್ಚು ಮಾಡಿಲ್ಲ ಕಣಮ್ಮ ನನ್ನ ಮನೆ ಕಟ್ಸ್ಬಿಟ್ಟು ಇರೋ ಮನೆ ಇರೋದಪ್ಪ ಇವ್ನು ಕಟ್ಸ್ಬಿಟ್ಟು ನೀನು ಬರ್ಸ್ಕಪ್ಪ ಅಂತ ಹೇಳಿದ್ರ ಧರ್ಮವಮ್ಮ ನೀವೇ ಹೇಳಮ್ಮ ಈಗ ನಿಮಗೂ ಹೆಣ್ಮಕ್ಳಿದ್ದಾವೋ ಇಲ್ವೋ ಬಿಟ್ಟಿಲ್ಲೋ ಗೊತ್ತಿಲ್ಲ ಏನೇ ಆಗಲಿ ಹಂಗಾರೆ ಹೋಟೆಲ್ ಊಟ ಮಗನಿಗೆ ನೇ ಮೋಸ ಮಾಡ್ಬೋದಮ್ಮ ನನ್ನ ಮಗ ಆ ಬುದ್ಧಿ ಕಲ್ತಿಲ್ಲ ಕಂಡೋರ್ ಆಸ್ತಿ ಕಂಡೋರ್ ಮನೆಯ ಬರ್ಸ್ಕೋಬೇಕು ಅನ್ನೋದು ನಮ್ಗೆ ದೊಡ್ಡ ಬಂದು ಕುಂತಿಲ್ಲ ಕಣಪ್ಪ ನಮಗೂ ದೇವ್ರು ಬೇಕಾದಂಗೆ ಕೊಟ್ಟವನೇ ಏನು ನಿಮ್ಮನೆ ಕಾಕಿ ಕೂತಿದ್ದಾವೆ ನಾವು ಏನಂತ ಇದೀನಿ ನೀನು ಈ ಮಾತ ವಾಪಸ್ ತಕೋ ಸರಿ ವಿಚಾರಿಸ್ತಾನೆ ಮಾತಾಡೋದನ್ನ ಕಮ್ಮಿ ಮಾಡು ನೀನು ಕಮ್ಮಿ ಮಾಡು ಅಂತ ಹೇಳ್ತಾರೋ ನಿನ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನೀನು ಗೊತ್ತಿಲ್ದಾನೆ ಗುರಿಲ್ದಾನೆ ಹಿಂದೆ ಮುಂದೆ ಗೊತ್ತಿಲ್ದಾನೆ ಮಾತಾಡೋದ ಕಮ್ಮಿ ಮಾಡು ನೀನು ಯಾರಿಗೆ ಹೇಳ್ತಾ ಇದೀಯ ನೀನು ಯಾರಿಗೆ ಹೇಳ್ತಾ ಇದ್ದೀವಿ ಮರೆ ನೀನು ನಾವೇನು ಇಲ್ದವ್ದು ಹೇಳ್ತಾ ಇಲ್ಲ ನಾವು ಇರೋದನ್ನೇ ಹೇಳ್ತಾ ಇರೋದು ನಾವು 10 ದಿವಸ 15 ದಿವಸ ಇಸ್ಕೊಂಡಿಲ್ಲ ಮತ್ತೆ ಜಗಳ ಮಾಡಿ ಕಳ್ಸೋದು ನಮ್ಮ ಅತ್ತಿಗೆ ನಮ್ಮ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಡಿದೆ ಮಗಳು ಬರೀಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಜಗಳ ಮಾಡಿ ಕಳ್ಸೋದು ಈಗ ಯಾರನ್ನು ಬರ್ದು ಕಳ್ಸೋಳೆ ನಾವೆಲ್ಲಮ್ಮ ಹೋಗ್ಬೇಕು ಕಂಡೋರ್ ಮನೇಲಿ ಎಷ್ಟು ದಿವಸ ಅಂತ ಇರೋಕ್ಕಾಗೋದು ನಮ್ಮ ಅವ್ವ ಅಪ್ಪನ ಮನೆ ಅದು ಅವ್ರು ಇರಬೇಡ್ದ ನಾವು ಇರೋಕ್ಕಾಯ್ತದ ಅಲ್ಲಿ ಹೇಳಿ ನೀವೇ ನೋಡವ ಜಾಸ್ತಿ ಮಾತಾಡ್ಬೇಡ ನೀನು ನನ್ನ ಮಗ ಆ ಬುದ್ಧಿ ಕಲ್ತಿಲ್ಲ ನಮ್ಗೆ ಹೇಳ್ದಾನೆ ಅವ್ನು ಯಾವಾಗ ಮನೆ ಬರ್ಸ್ಕೊಳಕ್ಕೆ ಹೋಗಿದ್ದಾನ ಅವನು ಯಾವ ಮನೆ ಬರ್ಸ್ಕೊಳಕ್ಕೆ ಹೋಗಿದ್ದಾನ ಅವನು ಅಂತ ಬುದ್ಧಿಯ ಮಕ್ಕಳಿಗೆ ನಾವು ಕಲ್ಸಿಲ್ಲ ನಮ್ಮದೇ ಎಷ್ಟಾರೆ ಖರ್ಚಾಲಿ ಕಣಪ್ಪ ಇನ್ನೊಬ್ರು ಋಣ ನಮಗೆ ಬೇಡ ಅಂತ ಹೇಳಿರೋದು ನಾವು ಹಂಗೆ ಕಲ್ಸ್ಕೊಟ್ಟಿರೋದು ನಾವು ಅದು ಬಿಟ್ಟು ಇನ್ನೊಬ್ಬರ ಆಸ್ತಿ ಬರ್ಸ್ಕೊಬಪ್ಪ ಇನ್ನೊಂದು ಮನೆ ಹಾಳು ಮಾಡ್ಬಿಟ್ಟು ಪಪ್ಪ ಅಂತ ಹೇಳ್ಕೊಡೋಕ್ಕೆ ನಮಗೇನು ಬುದ್ಧಿ ಇಲ್ವಾ ಹೇಳು ನಮಗೇನು ನಿಮ್ಮ ಮನೆ ವಿಷಯ ಕಟ್ಕೊಂಡು ನಿಮ್ಮ ಮನೆ ನಮಗೆ ಯಾಕೆ ಏನೋ ಅಮ್ಮನಿಗೂ ಇರೋಕೊಂದು ನೆಲೆ ಇತ್ತಿಲ್ಲ ಎಲ್ಲ ಮಳೆಯಲ್ಲಿ ನೆಂದೋಗಿತ್ತಾರ ಅಂದ್ಬಿಟ್ಟು ಕಟ್ಸ್ಕೊಡ್ಲ ಮನೆ ಅಂದ್ಬಿಟ್ಟು ಹಂಗಂತ ಒಂದು ಇಲ್ಲ ಅಂತ ಹೇಳಕ್ಕಿಲ್ಲ ಯಾಕೆ ಕಟ್ಸ್ತೋ ನೀನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನಿಗೂ ನಾವೇ ಕಾಲಿಗೆ ಬರ್ತಿದ್ದೋ ನಾವೇ ಅವೆಲ್ಲ ಮಾಡಿಸ್ಕೊಡ್ತಿದ್ದೋ ನಾವು ಏನೋ ಪಾಪ ವಯಸ್ಸಾಗದೆ ಒಯ್ಯನ್ಗೂ ಸರಿಲ್ಲ ಅಮ್ಮನಿಗೂ ಸರಿಲ್ಲ ಮಳೆ ನೀರು ಮಾಡಿದ್ರೆ ಏನು ಆ ಪಾಟಿ ನೀರು ನಿಂತ್ಕೊತದೆ ಹೊಳೆಯಂಗೆ ಅಂದ್ಬಿಟ್ಟು ನಾವು ಮನೆ ರೆಡಿ ಮಾಡಿಸ್ಕೊಟ್ರೆ ನನ್ನ ಮಗ 4 ಲಕ್ಷಕ್ಕಾಗತ್ತೆ ಆಯ್ತದೆ ಅಂತ ಶುರು ಮಾಡಿಬಿಟ್ಟು ಕೊನೆ 13-14 ಲಕ್ಷ ಗಂಟ ಮನೆ ಖರ್ಚು ಮಾಡ್ದೆ ಅಯ್ಯೋ ಹೋಗ್ಲಿ ಬಿಡವ ಹೆಂಗೋ ಪರವಾಗಿಲ್ಲ ನಾನು ಕಟ್ಕೊಂಡು ತೀರ್ಸ್ಕೊತೀನಿ ಅಂತ ಲೋನ್ ತೀರ್ಸ್ತಾ ಕೂತ ನನ್ನ ಮಗ ನೀವು ಈ ಥರ ಬಂದಿದ್ದೀರಿ ಅಲ್ಲ ಈಗ ಹಂಗೆ ಸರಿಯಾ ನೀವು ಸರಿಯಾ ಹೇಳು ಪರವಾಗಿಲ್ಲ ನೀವೇ ಚೆನ್ನಾಗಿ ಬುದ್ಧಿ ಕಲ್ತಿದ್ರಿ ಇಲ್ಲಿ ಯಾರವಾಗಿ ಯೋಚನೆ ಮಾಡಿ ತಿಳ್ಕೊಂಡು ಮಾತಾಡೋದು ಕಲಿಬೇಕು ಗೊತ್ತಾ ಸುಮ್ಮನೆ ಗೊತ್ತಿಲ್ದಾನೆ ಮಾತಾಡೋದಲ್ಲ ಮಾತಾ ಹೇಗೆ ತೆಗೆ ಬೆಂಕಿ ಕನ್ನೆ ಯಾವಾಗ ಬುದ್ಧಿ ಕಲಿದ್ರಿ ಯಾವಾಗಿ ನೀವೇ ಸರಿ ಅಲ್ಲಕತ್ತೆ ಹಿಂದೆ ಮುಂದೆ ಗೊತ್ತಿಲ್ದಾನೆ ಯೋಚನೆ ಮಾಡ್ದಾನೆ ತಿಳುವಳಿಕೆ ಇಲ್ದಾನೆ ಮಾತಾಡೋದು ಅಷ್ಟು ಸುಲಭ ಅಲ್ಲ ಕಣಪ್ಪ ವಿಚಾರಿಸ್ಬಿಟ್ಟು ಮಾತಾಡಬೇಕು ನೋಡಿಯಮ್ಮ ನಾವು ವಿಚಾರಿಸೇ ಮಾತಾಡ್ತಿರೋದು ಅದೇನು ನಿಮ್ಗೆ ಗೊತ್ತಿಲ್ಲ ಅಂತ ನನಗೆ ಅನುಮಾನ ಅದೇನು ಗೊತ್ತಿದ್ದು ಹಿಂಗೆ ನಾಟಕ ಆಡ್ತಾ ಇದ್ದೀರಾ ಏನು ನಮ್ಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ವಿಚಾರಿಸೇ ಹೋಗಿ ನಮ್ಮ ಅವ್ನು ಕೇಳ್ಬಿಟ್ಟೆ ನಾನು ಇಲ್ಲಿ ಬಂದಿರೋದು ಸುಮ್ಮನೆ ಬಂದಿಲ್ಲ ನಾನು ಆಯಿತಾ ಕಂಡೋರ್ ಮನೆ ಹಾಳು ಮಾಡೋದ ಹೊಸಿ ಕಮ್ಮಿ ಮಾಡೋಕೆ ಹೇಳಿ ನಿಮ್ಮ ಮಗನಿಗೆ ನಾನು ಎರ್ತಿ ಕೊಟ್ಟು ಓದಿಲ್ಲ ನಾವು ಬೇರೆ ಇಲ್ಲ ಅಂತ ಅಂದಿಲ್ಲ ಇಲ್ಲಿ ಗಂಟ ಮಾಡಿಲ್ಲ ಹಂಗೆ ಅನ್ಕೊಂಡು ನಾನು ಆಸ್ತಿ ಬರ್ಸ್ಕೊಂಡು ಹೋಗಿದ್ನ ಹೇಳಿ ಬರ್ಸ್ಕೊಂಡು ಆಸ್ತಿ ನಾನು ಇಲ್ಲ ಮನೆ ಬರ್ಸ್ಕೊಂಡು ಹೋಗಿದ್ನೋ ಇಲ್ಲ ಮನೆಯಿಂದ ಹಚ್ಚಿವ್ರನ್ನ ಓಡಿಸಿದ್ನೋ ಇಲ್ಲ ರುದ್ರಾಶ್ರಮಕ್ಕೆ ಸೇರಿಸಿದ್ನೋ ಏನೋ ನಾನು ಎರ್ತಿ ಕೊಟ್ಟು ಅಂತೆಲ್ಲ ಇವರು ಇಲ್ಲ ನಾನು ಎರ್ತೀನಿ ಇವ್ರು ಕೊಟ್ಟು ಅಂತಲ್ವೋ ನಮ್ಮ ಅವ್ವ ಅಪ್ಪನೇ ಅಂತಲ್ವೋ ಬೇಡ ಇರಲಿ ಅಂದ್ಬಿಟ್ಟು ಬಿಟ್ಟು ಹೋದೆ ಹೌದು ನಾನು ಇಲ್ಲ ಅಂತ ಹೇಳಕ್ಕಿಲ್ಲ ಅಲ್ಲ ತಂಗೆ ಮದುವೆ ಮಾಡಕ್ಕೆ ಯೋಗ್ಯತೆ ಎಲ್ಲರೂ ಸಿಕ್ಕಿಲ್ಲ ಈಗ ಮಾತಾಡಕ್ಕೆ ಬಂದಿದ್ದೀರಾ ನೀನು ನಾಚಿಕಾಯ್ಕಿವ ನಿಮಗೆ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದು ಕಣಪ್ಪ ನಾವು
ಹಂಗೆ ಓಡ್ಸ್ಕೊಂಡು ಕರ್ಕೊಂಬಂದಿರ್ತೀರ ನಿನ್ನ ತಂಗಿಯೇ. ನೀನೇನೋ ಬಿಟ್ಟು ಎತ್ತಿ ಸರ್ಗಿಟ್ಕೊಂಡು ಹೊಂಟೋದೆ. ನಿಮ್ಮ ಅವನು ನಿಮ್ಮ ಅಪ್ಪನೂ ನಮ್ಮ ಪರಿಸ್ಥಿತಿ ಹಿಂಗೆ ಅದೇ ಕಾಲು ಹಿಡ್ಕೊಂಡ್ರು. ನಾವು ಖರ್ಚು ಹಾಕ್ಬಿಟ್ಟು ಮದುವೆ ಮಾಡ್ಕೊಂಡು ಮನೆ ನೆನಚಿತ್ತಲ್ಲ ಅಂದ್ಬಿಟ್ಟು ಪಾಪ ರೆಡಿ ಮಾಡ್ಕೊಡೋದ ವಯಸ್ಸಾದವ್ರು ಅವ್ರು ಏನು ಮಾಡೋರು ಅಂತ ಮಾಡಿಕ್ಕೆ ಇವತ್ತು ನಮ್ಮ ಬೀದಿಲಿ ನಿಂತ್ಕೊಂಡು ಮನೆ ಮರೋದಿ ಕಳಿತಿದ್ಯಾ? ಯಾಕಪ್ಪ ಗ್ಯಾನಿ ತಿರ್ತಿರೋ ಮೊದಲು ಬಂದು ಸೇರ್ಕೊಳ್ಳಿವೆ ನೀನು. ಮನೆ ರೆಡಿ ಮಾಡಿಸ್ಮೇಲೆ ಬರ್ಬೇಕಾಗಿತ್ತ ನೀನು. ಗ್ಯಾನಿ ತಿರ್ಬೇಡು, ಇಷ್ಟು ದಿವಸ ಹೋಗಿದೆ ನೀನು. ಜವಾಬ್ದಾರಿದಲ್ಲಿ ನೋಡ್ಕೊಬಿಟ್ಟು ಈಗೇನೋ ಗನಂದರೆ ಹೆಂಗೆ ಮಾತಾಡ್ತೀಯಲ್ಲ ನಾಚಿಕಾಗಿ ನಿಮ್ಮ ಜನ್ಮಕ್ಕೆ. ನ್ಯಾಯ ಬೇರೆ ಕೇಳಕ್ಕೆ ಬಂದಿದೆಯಲ್ಲ. ನನ್ನ ಮಗ ಅಂತ ಹಲ್ನಡಿ ಕೆಲಸ ಮಾಡೋಣ ಅಲ್ಲಕತ್ತೆ ಹೋಗು. ನನ್ನ ಮಗ ಯಾಕೆ ಪರ್ಸ್ಕೊಂಡು ನಿಮ್ಮ ಆಸ್ತಿ ಎತ್ತು ಹಂಗೆ ಇದ್ರು ಬೇಡ. ನಿಮ್ಮ ಅವನು ನಿಮ್ಮ ಅಪ್ಪನೂ ಅವಳಿಗೆ ಮದುವೆಗೆ ನಾವೇನು ಮಾಡಿಲ್ಲ, ಅರ್ಧ ಎಕರೆ ಬರ್ಕೊಡ್ತೀವಿ ಬನ್ನಿ ಬನ್ನಿ ಅಂತ ಜೀವ ತೆಗೆದ್ರು ಗೊತ್ತಾ. ನಾವು ಅಯ್ಯೋ ಬೇಡ ಬೇಡ ನಮಗೆ ಅದೇ ಕಣಕ್ಕೂ ನೀವು ಇರಾಗಂಟ ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದ್ಬಿಟ್ಟು ನಾವು ಹಂಗಂದು ಗೊತ್ತಾ. ಅದು ಬಿಟ್ಟು ನಾವು ಇನ್ನೊಬ್ರು ಆಸ್ತಿಗೆ ಇನ್ನೊಬ್ರು ಇದಕ್ಕೆ ಬದುಕೆ ಕಣ್ಣು ಹಾಕೋ ಜನಗಳಲ್ಲ. ಈ ಮಾತ ವಾಪಸ್ ತಕೊ ನೀನು. ಏನು ಅನ್ಕೊಬಿಟ್ಟಿದೀಯ ನೀನು? ಸಂಬಂಧ ಅನ್ನೋದು ಇಷ್ಟಕ್ಕೆ ಮುಗ್ದೋಗ್ಬಿಡ್ತಾ? ನಿನ್ನ ಮಗ ಮಾಡಿರತ್ತಿ ನೀನು ಒಳ್ಳೆ ಜಾಗ ಮನೆ ಏನೋ ಹೊಡ್ಕೊಂಡ ಇನ್ನೇನು ಮಾಡಬೇಕು ನಿಮಗೆ? ನಿಮಗೂ ಅದೇ ತನ ಬೇಕಾಗಿದ್ದು. ಅಲ್ಲ ಬಿಗಿಡ್ ಮಾತಾಡೋಂತ ಹೇಳ್ತಾರೋ ನಾನು ಹಾಟ್ಕೊಳ್ಳೋ ಮಗ ನಿನಗೆ ಸರಿಯಾಗಿ ಸಾಕ್ಬಿಡ್ತೀನಿ. ಮರುವಾದಿ ಜಾಸ್ತಿ ಮಾತಾಡಿದ್ರೆ ಹೇಳ್ತಾ ಇರೋ ನಾನು. ನನ್ನ ಮಗ ಅಂಥ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅಂಥ ಬುದ್ಧಿ ಕಲ್ಸಿರೋ ನಮ್ಮ ಮಕ್ಕಳಿಗೆ ಗೊತ್ತಾ. ಇವತ್ತಾದ್ರೂ ಇಲ್ಲಿ ಗಂಟ್ಲುವೆ ನನ್ನ ಕೇಳ್ದಂಗೆ ಒಂದು ಏನು ಮಾಡಕ್ಕಿಲ್ಲ ಅವರು. ಅಂಥದ್ರಲ್ಲಿ ನಿಮ್ಮ ಮನೆಗೆ ಗುಟ್ನ ಬರ್ಸ್ಕೊಟ್ಟೆ ನಮಗೂ ಕಂಡಂಗೆ. ನಮಗೇನು ಸುಳ್ಳು ಹೇಳಕ್ಕೆ ಕುಚ್ ಬಂದಾಯ್ತಾ ನಮಗೆ? ನಾವೇ ಸುಳ್ಳು ಹೇಳವ ನಾವು? ಬತ್ತೆ ಕೇಳಿ ಅವ್ರು ಬಂದು ಕೇಳಬೇಕು, ಉತ್ತರ ಕೊಡೋಂಟ ನಾವು ಹೋಯ್ಕಿಲ್ಲ. ಜನಗಳನ್ನ ಸೇರಿಸಿ ನಾವು ರಂಪ ಮಾಡ್ಬಿಟ್ಟೆ ಹೋಗೋದು ನಾವು. ಅಲ್ಲ ಅವಳನ್ನ ಮತ್ತೆ ಕೂಡ ಮಾವನಿಗೂ ಮಾನ ಮಾಡ್ಬೋದಿತ್ತು. ಇವಳಿಗೆ ಜವಾಬ್ದಾರಿ ಇತ್ತಿಲ್ವಾ? ನಮ್ಮ ಅಣ್ಣ ಕೂಲಿ ಮಾಡ್ಕೊಂಡು ಎಷ್ಟು ದಿವಸ ಗಂಟೆ ಇರೋಕ್ಕದು? ನಾವು ಕೂಲಿ ಮಾಡ್ಕೊಂಡು ಎಷ್ಟು ದಿವಸ ಇರೋಕ್ಕದು? ನಾವು ಎಲ್ಲಿ ನಾವು ನಮ್ಮ ಮನೆಗೆ ಬರೋ ತಪ್ಪೈತಿತ್ತ ನಾವು ಬರ್ದಾನೆ ಇರ್ತಿದ್ವಾ? ಬಂಡಾಟಕ್ಕೆ ದುಂಡಾಟ ಅಂತ ಬಂಡ್ಲಿ ಬಂಡ್ ಮಾತ್ಗಳು ಆಡ್ಬೇಡ, ಸುಮ್ಮನೆ ಕೂತ್ಕೊ. ಯಾಕೋದೆ ಮದುವೆಯಾಗ ಗೊತ್ತಿತ್ತಿಲ್ವಾ? ಮನೆ ಚಿಕ್ಕದು ಮನೆ ಹಿಂಗೆ ಅದೇ ಅಂತವೆ. ಮದುವೆ ಆಗಬಾರ್ದಾಗಿತ್ತು. ಆಗ್ಬಿಟ್ಟು ಗಂಡನ ಹಾಸ್ಕೊಂಡ್ದಲ್ಲ ನಾದ್ನಿಗೂ ಮಾಡ್ದಂಗೆ ಅತ್ತೆ ಮಾವನಿಗೂ ಮಾಡ್ದಂಗೆ. ಅವ್ರೇನು ಮಾಡ್ಬೇಕಾಗಿತ್ತವ? ಒಳಗೆ ಬಾವಿಗೆ ಹೋಗಿ ಬೀಳ್ಬೇಕಾಗಿತ್ತ? ತಿರ್ಗಾ ಮಾತಾಡ್ತೀರ ನೀನು? ಎಲ್ಲರೂ ಮಾಡಿಸ್ಬಿಟ್ಟು ಅಂದ್ಬಿಟ್ಟು ಮನೆ ಬರ್ಸ್ಕೊಬಿಟ್ರಿ. ಅಲ್ಲೇ ಹಿಡ್ದು ಮಾತಾಡಿ ನೀನು. ಜಾಸ್ತಿ ಮಾತಾಡ್ಬೇಡ ನೀನು. ಯಾರಿಗೆ ಹೇಳಂಗೆ ಹೇಳ್ತಿದ್ದಿಲ್ಲ ನೀನು. ಇಳ್ಸೂರೇ ಮರುವಾದಿ ಹೆಂಗೆ ಇಳಿಸ್ತೀನಿ ಗೊತ್ತಿಲ್ಲ ನಿನಗೆ. ಎಲ್ಲರಿಗೂ ಮಾತಾಡೋಂಗೆ ನಾನು ಕೊಟ್ಟು ಮಾತಾಡಕ್ಕೆ ಹೋದ್ರೆ ನೀನು ಎತ್ತಿಗೆ ಬೆಂಕಿ ಕಂದರು ನ್ಯಾಯವಾಗಿ ಮಾತಾಡೋದು ಕಲಿ ನೀನು. ನೋಡಮ್ಮ, ನಿಮ್ಮ ಕೂಡ ನಾನು ಮಾತಾಡೋಕೆ ಬಂದಿಲ್ಲ. ಬರಲಿ ಅವಳು ನನ್ನ ತಂಗೆ. ಅದು ಎಷ್ಟು ಮನೆ ಹಾಳು ಮಾಡಬೇಕು ಅಂದ್ಕೊಂಡಿದ್ದವಳು ಮಾಡಲಿ. ನಾವು ದೇವ್ರನೆಗೂ ಗಂಡನೂ ಇರ್ತೀವಿ, ಔಷಧಿ ತಂದಿವಿ ಕುಡಿತೀವಿ. ಇಲ್ಲೇ ಕುಡಿದು ನಮ್ಮ ಹೆಣ ಬಿದ್ದೋಬೇಕು. ಇರೋ 1.5 ಎಕರೆ ಅಲ್ವಾ ಅವಳಿಗೆ ಸೇರ್ಕೊಳ್ಳಿ. ಅವು ಸೇರ್ಕೊಳ್ಳಿ ಅವಳಿಗೆ. ಇಲ್ಲಿ ಹೋಗ್ಬಿಟ್ಟು ನಾವು ಔಷಧಿ ಕೊಟ್ಬಿಟ್ಟು ಪಟೇಲಪ್ಪನ ಹೋಗಿ ನ್ಯಾಯ ಕೊಡ್ತೀವಿ. ನಮ್ಗೆ ಕೇಳ್ದಂಗೆ ಹಿಂಗೆ ಮನೆ ಕೊಟ್ಟವ್ರೆ ಅಂದ್ಬಿಟ್ಟು ಕೇಳ್ತೀವಿ. ನಾವು ಸುಮ್ಮನೆ ಬಿಡಕ್ಕಿಲ್ಲ ನಾವು ಈ ವಿಷಯವ. ನಮ್ಗೆ ಇವತ್ತು ಈ ಮೋಸ ಮಾಡಿರೋ ನಾಳೆ 1.5 ಎಕರೆ ಅವನು ಗುಟ್ಟನ ಬರೆದು ಬಿಡ್ತಾರಪ್ಪ. ಎಲ್ಲೋಗ ನಾನು ಎತ್ತಿ ಕಟ್ಕೊಂಡು ಒಳಗೆ ಬಿಡೋಣ. ಅವತ್ತು ಒಳಗೆ ಬೀಳಕ್ಕೆ ಇವತ್ತೇ ಔಷಧಿ ಕೊಡ್ಸಾಯ್ತೀನಿ ಬಿಡಿ ನಿಮ್ಮ ಮನೆ ಮುಂಗಡೆ. ನನ್ನ ಮನೆ ಮುಂಗಡೆ ನೀನೇ ಸತಿ ನೀನೇ ಸತಿ ನನ್ನ ಮನೆ ಮುಂಗಡೆ ಬಾಯಿ ಮುಚ್ಕೊಂಡು ಹೋಗು. ಜಾಸ್ತಿ ಮಾತಾಡ ನೀನು. ನನ್ನ ಮಗ ಆ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಹೇಳ್ದಾನೆ ಬರ್ಸ್ಕೊಳಕ್ಕೆ ಹೋಗಿ ನಮ್ಮ ಮನೆ ಹೋಗಿ ಸರಿಯಾಗಿ ವಿಚಾರಿಸೋಗಿ ಹೋಗಿ ಬೇವರ್ಸಿ ನಮ್ಮದೇ ಹೋದ್ರೋಯ್ತು 10 ಲಕ್ಷ ಹೋಗಿ ಸೇರ್ಕೋಗು. ನಿನ್ನ ಮನೇಲಿ ನೀನು ಇರೋಗು ಬೇಡ ಅಂತ ಹೇಳಿದವ ನಾವು. ಹೋಗು ನಿಮ್ಮ ಜನ್ಮಕ್ಕೆ ಬೆಂಕಿ ಇಲ್ದೋದ್ರಲ್ಲಿ ಮಾತಾಡ್ಬಿಡಿ. ಅನ್ಯಾಯವಾಗಿ ಜನಗಳು ನೋಡ್ತಾರೆ, ನಮ್ಮನ್ನ ಆಡ್ಕೊತಾರೆ. ಹೋಗಿ ಬೇವರ್ಸಿಗಳ ಆ ವೈಕ್ರಿ ನಾವೇನು ಸುಳ್ಳು ಹೇಳ್ಕೊ ಬಂದಿಲ್ಲ. ನಾವು ಎಲ್ಲ ಚೆನ್ನಾಗಿ ವಿಚಾರಿಸ್ಕೊಂಡೇ ಬಂದಿರೋದು. ನಿಮ್ಗೆ ಗೊತ್ತಿರೋ ಅದೇನು ಗೊತ್ತಿದ್ದು ನಾಟಕ ಆಡ್ತಿದ್ರು, ಅದು ನಮ್ಗೆ ಗೊತ್ತಿಲ್ಲ. ಅದಂತೂ ಸತ್ಯನೇ. ವೈಕಲ್ ನಾವು ಇಲ್ಲೇ ನಮ್ಮ ಹೆಣ ಬಿದ್ದೋಗ್ಲಿ, ನಮ್ಮ ಹೆಣ ತಗೊಂಡೋಗಿ ಎಲ್ಲಿಗೆ ಬೇಕಾದ್ರೆ ಚರಂಡಿಗೆ ಸರಿ ನಾವು ಇಲ್ಲೇ ಔಷಧಿ ಕುಡಿತೀವಿ, ಇಲ್ಲೇ ಸಾಯ್ತೀವಿ. ನಮ್ಗೆ ನ್ಯಾಯ ಬೇಕೇ ಬೇಕು. ಅಪ್ಪನ ಮನೆ ಹಾಳು ಮಾಡಕ್ಕೆ ನಿಂತಾಳೆ. ಅಪ್ಪನ ಮನೆಯ ಹಲೋ ಎಲ್ಲಿದ್ದಿಲ್ಲ? ಯಾಕವ್ವ ಯಾಕೆಂತಾರೆ ಗಾಬರಿ ಆಗಿದ್ದೀರಲ್ಲ? ಏನಾಯ್ತು? ಏನಾಗಬೇಕು ಬಾ ಮನೆ ತಕ್ಕೆ. ಅವ್ವ ಬರ್ತೀನಿ ಇರವಾ, ಸ್ವಲ್ಪ ಕೆಲಸ ಇದೆ, ಸಂಜೆ ಬರ್ತೀನಿ. ಮುಚ್ಕೊಂಡು ನೀನು ಎತ್ತಿ ಕರ್ಕೊಂಡು ಮನೆ ತಗ ಬಾ ಅಂತ ಹೇಳ್ತಾರೆ. ನಿನಗೆ ಹೇಳ್ತಿರೋದು ಅರ್ಥ ಆಯ್ತು ಅಲ್ವಾ? ಯಾಕವ್ವ ಏನಾಯ್ತು? ನೀನು ನಿಮ್ಮ ಅತ್ತೆನೂ ನಿಮ್ಮ ಅವನ ಕಸ ಹಾಕ್ಸ್ಕೊಂಡು ಮನೆ ನೀನು ಹೆಸರು ಬರ್ಸ್ಕೊಂಡಿದ್ಯಾ? ಯಾರು ಹೇಳಿದ್ದು? ಎತ್ತಿ ಅಣ್ಣುವೆ ಅವ್ರ ಹತ್ತಿರ ಬಂದು ಕೂತಾರಕನಪ್ಪ ಔಷಧಿ ಕುಡಿತೀನಿ ಅನ್ಕೊಂಡು. ಎಲ್ಲಿದ್ರೋ ಏನಿದ್ರು ನನಗೆ ಗೊತ್ತಿಲ್ಲ. ಬಾ ಮನೆ ತಕ್ಕೆ. ಆಯ್ತು ಬರ್ತೀವಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.